ಯಾಕಂದರೆ ಗಿರೀಶ್ ಅವರು ಮತ್ತು ಚೇತನ್ ಅವರು ಒಳ್ಳೆ ಆಫೀಸರ್ಸ್ ಅಂತ ಹೆಸರು ಮಾಡಿರ್ತಕ್ಕಂಥವ್ರು, ಮತ್ತು ನನಗೆ ವೈಯಕ್ತಿಕವಾಗಿ ಗೊತ್ತಿರ್ತಕ್ಕಂಥವ್ರು. ದರ್ಶನ್ ಅವರು ಸಹ ಅನೇಕ ಸಂದರ್ಭದಲ್ಲಿ ಕೆಲವು ವಿಚಾರಗಳಲ್ಲಿ ರೋಲ್ ಮಾಡೆಲ್ ಆಗಿರ್ತಕ್ಕಂಥದ್ದು ಸಹ ನಾವು ಮಾಧ್ಯಮಗಳ ಮುಖಾಂತರ ಕೇಳಿ ಬಂದಿದ್ವಿ. ಆದರೆ ದುರದೃಷ್ಟವಶಾತ್ ಒಬ್ಬ ಅಮಾಯಕ ಬಡ ಹುಡುಗನನ್ನು ಯಾವುದೋ ತನ್ನ ವೈಯಕ್ತಿಕ ಕಾರಣಕ್ಕಾಗಿ ಒಂದಷ್ಟು ಸ್ನೇಹಿತರೊಂದಿಗೆ ಸೇರಿ ಅವರನ್ನು ಅಪಹರಣ ಮಾಡಿಕೊಂಡು ಒಂದು ಬೆಂಗಳೂರಿನಂಥ ಸ್ಥಳಕ್ಕೆ ಬಂದು ಒಂದು ಕೂಡಾಕಿ ಚಿತ್ರಹಿಂಸೆಗಳನ್ನು ಕೊಟ್ಟು ಮಾರಣಾಂತಿಕ ಹಲ್ಲೆ ಮಾಡಿ ಅವರನ್ನು ಕೊಲೆ ಮಾಡಿ ಬಿಸಾಕಿ ಸಾಕ್ಷಿಗಳನ್ನು ನಾಶ ಮಾಡಿ ಇವರನ್ನು ಈ ಅಪರಾಧ ಮಾಡಿದಾರಲ್ಲ, ಅದು ಯಾರನ್ನೂ ಸಹ ಕ್ಷಮಿಸೋಕ್ಕಾಗದೇ ಇರತಕ್ಕಂಥ ಒಂದು ಬಹುದೊಡ್ಡ ಅಪರಾಧ. ಈ ತನಿಖೆ ಹಿಂಗೆ ಮುಂದುವರೆದಿದ್ದೆ ಆದಲ್ಲಿ ಗಂಭೀರ ಪ್ರಕರಣ ಅಂತ ಪರಿಗಣಿಸಿ ಇದರಲ್ಲಿ ಜೀವಾವಧಿ ಶಿಕ್ಷೆ ಕೊಡ್ಬೋದು. ಏನು ಪ್ರಾಸಿಕ್ಯೂಷನ್ ಅವರು ಅಥವಾ ಪೊಲೀಸರು ಈ ಒಂದು ಅಪರಾಧವನ್ನು ಪ್ರೂವ್ ಮಾಡಿದ್ದಾದಂಥ ಸಂದರ್ಭದಲ್ಲಿ ಜೀವಾವಧಿ ಶಿಕ್ಷೆ ಅಥವಾ ರೇರೆಸ್ಟ್ ಆಫ್ ರೇಸ್ಟ್ ಕೇಸ್ ಅಂತ ಸರ್ಕಮ್ಸ್ಟೆನ್ಸಸ್ ಅಂತ ಅವರೇನಾದರೂ ಕೋರ್ಟ್ ಕನ್ಸಿಡರ್ ಮಾಡಿದ್ರೆ ಡೆತ್ ಸೆಂಟೆನ್ಸನ್ನು ಕೊಡುವಂಥ ಒಂದು ಅವಕಾಶಗಳು ಇದ್ದಾವೆ ಇಂತಹ ಒಂದು ಕೇಸ್ಗಳಲ್ಲಿ. ಯಾಕಂದ್ರೆ ನಾವು ಗಮನಿಸಿದ್ದೀವಿ, ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಯಾವಾಗ ಕನ್ಸಿಡರ್ ಮಾಡ್ತಾರಂದರೆ ಅಕ್ರೂರತ್ವ ಮೋಟಿವ್ ಜೊತೆಗೆ, ಯಾಕಂದರೆ ಮೋಟಿವ್ ಇದರಲ್ಲಿ ಎಸ್ಟಾಬ್ಲಿಷ್ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಆಮೇಲೆ ಅಕ್ರೂರತ್ವವನ್ನು ಇವರು ಎಸ್ಟಾಬ್ಲಿಷ್ ಮಾಡಿದರೆ ಏನು CCTV ಫುಟೇಜಸಲ್ಲಿ ಇವರ ಆ್ಯಕ್ಟ್ ಎಲ್ಲ ರೆಕಾರ್ಡ್ ಆಗಿದೆ ಅಂತಕ್ಕಂಥ ವಿಚಾರಗಳು ಕೇಳಿ ಬರ್ತಾ ಇದ್ದಾವೆ ಮಾಧ್ಯಮಗಳ ಮುಖಾಂತರ, ಅಥವಾ ಕೆಲವು ವ್ಯಕ್ತಿಗಳು ಈ ವಿಚಾರವನ್ನು ನೋಡಿದ್ದಾರೆ. ಜೊತೆಗೆ ಇನ್ನು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಗಮನಿಸಿದಾಗ ಇವರ ಹೇಳಿಕೆಗಳು ಪೋಸ್ಟ್ಮಾರ್ಟಮಲ್ಲಿರ್ತಕ್ಕಂಥ ಗಾಯಗಳ ಗುರುತುಗಳು ಹೋಲಿಕೆ ಆಗ್ತಾ ಇರೋದರಿಂದ ಇದು ಬಹಳ ಕ್ರೂರವಾಗಿ, ವಿಕೃತವಾಗಿ, ಬಹಳ ಗಂಭೀರವಾಗಿ ಈ ಒಂದು ಮರ್ಡರನ್ನು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಕ್ಕಂಥ ಒಂದು ಎಲ್ಲ ಅವಕಾಶಗಳು ಸಹ ಇವತ್ತಿನ ಹೇಳಿಕೆಗಳ ಮುಖಾಂತರ ನಮ್ಗೆ ಕಂಡು ಬರ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.